ಶ್ರೀ ಸಂತೋಷ್ ಕುಮಾರ್ ಐ ಪಾಟೀಲ್ ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಂತೋಷ್ ಕುಮಾರ್ ಐ ಪಾಟೀಲ್ ಇವರು ಮೂಲತಃ ರೈತಾಪಿ ಕುಟುಂಬದಿಂದ ಬಂದವರು. ಶಿಕ್ಷಣ ಮುಗಿದ್ಮೇಲೆ ತಮ್ಮ ಸ್ವಂತ ಗ್ರಾಮ ಕೋಟಿಹಾಳದಲ್ಲಿ ವ್ಯವಸಾಯ ಆರಂಭಿಸಿದ್ರು. IH ಪಾಟೀಲ ಅಂಡ್ ಕಂಪನಿ ಸ್ಥಾಪನೆ ಮಾಡಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಲಕ್ಕಿ ಆರ್ಟಿಸ್ಟ್ ಸ್ಪೆಷಲ್ ಸ್ಟ್ಯಾಂಡ್ ತಯಾರಿಕಾ ಘಟಕ ಆರಂಭಿಸಿದ್ರು. ಇಷ್ಟು ಮಾತ್ರ ಅಲ್ಲದೆ ರಾಜ್ಯದ ಸುಮಾರು 18 ಜಿಲ್ಲೆಗಳಲ್ಲಿ ತಮ್ಮ ವಿವಿಧ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ತುಮ್ಮಿನಕಟ್ಟಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಗೆದ್ದು ರಾಜಕೀಯ ಜೀವನ ಆರಂಭಿಸಿದ್ರು. ಬಿಜೆಪಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ರು. ಕಳೆದ 15 ವರ್ಷಗಳಿಂದ IH ಪಾಟೀಲಾಜಿ ಪ್ರತಿಷ್ಠಾನ ಶಿಕ್ಷಣ ಸಂಸ್ಥೆ ವತಿಯಿಂದ ಪಬ್ಲಿಕ್ ಶಾಲೆ ಆರಂಭಿಸಿ ಉತ್ತಮ ಶಿಕ್ಷಣ ನೀಡ್ತಾ ಇದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಎಷ್ಟು ಖುಷಿ ಆಗ್ತಾ ಇದೆ ಸರ್ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ಸ್ ಪಡೆದ ಮೇಲೆ? ಬಹಳಷ್ಟು ಖುಷಿಯಾಗಿದೆ, ಬಹಳಷ್ಟು ಅಭಿಮಾನ ಮತ್ತು ಸಂತೋಷದಿಂದ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ನನ್ನ ಸ್ನೇಹಿತರೊಟ್ಟಿಗೆ ಬಹಳಷ್ಟು ಸಲ ನಾವು ಟಿ ವಿ ಮಾಧ್ಯಮ ಅಂದರೆ ಬೇರೆ ಸುದ್ದಿ ಪ್ರಚಾರ ಮಾಡುವಂಥ ಕೆಲಸ ಅಷ್ಟದಲ್ಲೇ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಅಂತಿತ್ತು. ನಾವು ಹಲವಾರು ಬಾರಿ ನಿಮ್ಮ ಜ್ಯೋತಿಷ್ಯದ ಕಾರ್ಯಕ್ರಮಗಳನ್ನು ನೋಡ್ತಿರ್ತೀವಿ, ಎಲ್ಲ ಟಿ ವಿಯರು ಒಬ್ಬರಲ್ಲ. ಬಹುಶಃ ಇವತ್ತು ಜ್ಯೋತಿಷ್ ಇಲ್ದೇ ಭವಿಷ್ಯ ಕಟಕೇಂದ್ರರನ್ನು ತೋರಿಸಿದಂಥ ಕೆಲಸ ಜಿ ಕನ್ನಡ ಮಾಡಿದಿರಿ. ನಿಮಗೆ ಅಭಿನಂದನೆಗಳು. ಬಹುಶಃ ಇದೊಂದು ಹೊಸ ಮೈಲಿಗಲ್ಲನ್ನು ಸೃಷ್ಟಿ ಮಾಡುತ್ತೆ. ಇನ್ನೂ ಹೆಚ್ಚು ಸಾಧಕರು ಇದರಿಂದ ಪ್ರೇರಣೆಗೊಳ್ತಾರೆ. ನನ್ನನ್ನು ಗುರುತಿಸಿ ಈ ಅವಾರ್ಡನ್ನು ನೀಡೋದಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೇನೆ ಜಿ ಕನ್ನಡ ವಾಹಿನಿಗೆ. ಸರ್, ಪ್ರತಿಯೊಂದು ಪ್ರಶಸ್ತಿಗಳು ಗೌರವಗಳು ಸಮಾಜದಲ್ಲಿ ಜವಾಬ್ದಾರಿಯನ್ನು ಜಾಸ್ತಿ ಮಾಡುತ್ತಂತೆ. ಈ ಪ್ರಶಸ್ತಿ ಮೂಲಕ ನಿಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಸರ್? ಬಹುಶಃ ಇವತ್ತು ನನಗೆ ಇನ್ನೂ ಹೆಚ್ಚು ಜವಾಬ್ದಾರಿಗಳನ್ನು ಜಿ ಕನ್ನಡ ಟಿ ವಿ ಮಾಧ್ಯಮದಿಂದ ನಾನು ನನ್ನ ಜಿಲ್ಲೆಗೆ, ನನ್ನ ತಾಲೂಕಿಗೆ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿದ್ದೆ. ಬಹುಶಃ ಇವತ್ತು ರಾಜ್ಯಕ್ಕೆ ಪರಿಚಯ ಆದಾಗಿಂದ ಇನ್ನೂ ಹೆಚ್ಚು ಕೆಲಸಗಳನ್ನು ರಾಜ್ಯ ವ್ಯಾಪ್ತಿಯಲ್ಲಿ ಮಾಡಲಿಕ್ಕೆ ಬಹುಶಃ ನನಗೆ ಪ್ರೇರಣೆ ಆಗ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಯಾರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀರಾ ಸರ್ ಈ ಪ್ರಶಸ್ತಿಯನ್ನು? ವಿಶೇಷವಾಗಿ ನನ್ನ ಚಿಕ್ಕಪ್ಪ, ನನ್ನ ತಾಯಿ, ನನ್ನ ಸ್ನೇಹಿತರು, ನನ್ನ 5-6 ಜನ ಸ್ನೇಹಿತರು ಹಗಲಿರುಳು ನನ್ನೊಟ್ಟಿಗೆ ನನ್ನ ಎಲ್ಲ ಕೆಲಸದಲ್ಲಿ ಅವರೆಲ್ಲ ಭಾಗಿಯಾಗಿದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.